ರಾಷ್ಟ್ರ ರಾಜಕೀಯದಲ್ಲಿ ಬದಲಾಯಿತು ಚಿತ್ರಣ. ಮಹಾಮೈತ್ರಿಗೆ ಪೆಟ್ಟು ಕೊಟ್ಟ ಎನ್ಡಿಎ. ಕರ್ನಾಟಕ ಆಯ್ತು, ಈಗ ಬಿಹಾರದಲ್ಲಿ ಪ್ಲಾನ್. ಸ್ನೇಹಿತರೆ, ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲವೂ ಬದಲಾಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಕಟ್ಟಿದ್ದಂತಹ ಕನಸು ಇದೀಗ ನುಚ್ಚುನೂರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಮಹಾಮೈತ್ರಿ ಏನಿದೆ, ಇದು ಕಟ್ಟಿಕೊಂಡಂತಹ ಏನು ಕನಸಿತ್ತು, ಆ ಕನಸಿಗೆ ಇದೀಗ ಬೆಂಕಿ ಬಿದ್ದಿದ್ದು ಬಿಜೆಪಿ ಮೊಗದೊಂದು ಮಹಾಪ್ಲಾನನ್ನೇ ಮಾಡಿದೆ. ಆ ಮೂಲಕ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಏನಿದೆ 100 ಸೀಟು ಗೆಲ್ಲುತ್ತಾ ಎನ್ನುವಂತಹ ಅನುಮಾನ ಇದೀಗ ಎಲ್ಲೆಡೆ ಶುರುವಾಗಿದೆ. ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಿರೋದೇನು, ಬಿಜೆಪಿ ಮಾಡ್ತಿರುವಂತಹ ಮಹಾಪ್ಲಾನ್ ಏನು, ಆ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಹಾಮೈತ್ರಿಯಿಂದ ಒಬ್ಬೊಬ್ಬರೇ ಇದೀಗ ಕಾಲು ಕೀಳ್ತಾ ಇದ್ದಾರೆ. ಅದರಲ್ಲಿ ಬಹುದೊಡ್ಡ ಪಕ್ಷವಾದಂತಹ TMC ಏನಿದೆ, ಮಮತಾ ಬ್ಯಾನರ್ಜಿ ಇದೀಗ ಏನು ಇಂಡಿಯಾ ಒಕ್ಕೂಟದಿಂದ ವಾಪಸ್ ಬರ್ತಾ ಇದ್ದಾರೆ. ಇದರ ಜೊತೆ ನಿತೀಶ್ ಕುಮಾರ್ ಕೂಡ ಇದೀಗ ವಾಪಸ್ ಬರ್ತಿದ್ದು, ಆಪ್ ಕೂಡ ಇದೀಗ ವಾಪಸ್ ಬರುವಂತಹ ಮಾತನ್ನು ಹೇಳಿದ್ದು ಇದೀಗ ದೊಡ್ಡದಾಗಿ ರಾಜಕಾರಣದಲ್ಲಿ ಅಲೆಯನ್ನೇ ಬೀಸಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬಿಜೆಪಿ ಎಣೆದಂತಹ ಮಾಸ್ಟರ್ ಪ್ಲಾನ್ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಬಿಜೆಪಿ ಮೈತ್ರಿಕೂಟವನ್ನು ಒಡೆದು ತನ್ನ ಒಕ್ಕೂಟ ಏನಿದೆ NDAನ ಇದೀಗ ಬಲಿಷ್ಠ ಮಾಡಿಕೊಳ್ಳುವಂತಹ ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ಮೊದಲಿಗೆ ನಾವು ನೋಡೋದು ನಮ್ಮ ಕರ್ನಾಟಕದ ಬಗ್ಗೆ ನೋಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರ ಇದೆ. ಅದರಿಂದ ಕರ್ನಾಟಕದಲ್ಲಿ 28 ಕ್ಷೇತ್ರಗಳೇನಿವೆ, ಅದರಲ್ಲಿ ಬಹುತೇಕ ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು, ಅದಕ್ಕಾಗಿ ಟಾರ್ಗೆಟ್ಗಳನ್ನು ಕೂಡ ಇಟ್ಟುಕೊಂಡಿದೆ. ಆದರೆ ಇಲ್ಲಿ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದೆ. ಅದೇನಪ್ಪ ಅಂದರೆ JDSನೊಂದಿಗೆ ಬಿಜೆಪಿ ಏನಿದೆ ಅದು ಒಂದು ರೀತಿ ಮೈತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನು ಕೊಡುವ ಮೂಲಕ ಕಾಂಗ್ರೆಸ್ ಏನು 100ನ್ನು ದಾಟುತ್ತಾ ಎನ್ನುವಂತಹ ಅನುಮಾನವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಯಾಕಂದರೆ ಇಲ್ಲಿ 28ರಲ್ಲಿ ಬಿಜೆಪಿ ಏನಾದರೂ 20 ಗೆದ್ದರೆ ಇಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಸಿಗೋದು 10 ಮಾತ್ರ. ಇದು ಒಂದು ಸ್ಟ್ರಾಟಜಿ. ಆದರೆ ಇನ್ನು ಬಿಹಾರದಲ್ಲಿ 40 ಕ್ಷೇತ್ರಗಳಿದೆ. ಈ 40 ಕ್ಷೇತ್ರಗಳಲ್ಲಿ ಕನಿಷ್ಠ 30 ಕ್ಷೇತ್ರಗಳನ್ನು ಕಾಂಗ್ರೆಸ್ ಅಥವಾ ಮೈತ್ರಿಕೂಟ ಹೊಡಿಬೇಕು ಅನ್ನುವಂಥದ್ದಿತ್ತು. ಇದೀಗ ಅಲ್ಲಿಂದ ನಿತೀಶ್ ಕುಮಾರ್ ಅವರನ್ನು ಹೊರತಂದು NDAಗೆ ಸೇರ್ಪಡೆ ಮಾಡಿಕೊಂಡ್ರೆ ಅಲ್ಲಿ 30 ಸೀಟ್ಗಳು ಇಲ್ಲಿ ಕಾಂಗ್ರೆಸ್ಗೆ ಹೊಡೆತವನ್ನು ನೀಡುತ್ತೆ. ಅಂದರೆ ಇಲ್ಲಿ ಇವೆರಡರಿಂದನೇ ಬಹುತೇಕ 50 ಸೀಟ್ಗಳು ಹೋಗುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡಿದೆ. ಏನಂದರೆ ಮಮತಾ ಬ್ಯಾನರ್ಜಿಯನ್ನು ಹಂತವಾಗಿ ಹೊರತರುವಂಥ ಕೆಲಸವನ್ನು ಮಾಡಿದ್ದು, ಅಲ್ಲೂ ಕೂಡ 42 ಸೀಟ್ಗಳು ಇರಬಹುದು. ಆ 42 ಸೀಟ್ಗಳಲ್ಲಿ ಮೈತ್ರಿ ಕಣ್ಣಿಟ್ಟಿದ್ದು ಕನಿಷ್ಠ 30, ಬಟ್ ಅಲ್ಲೊಂದು 30 ತೆಗೆದ್ರೆ 80 ಸೀಟ್ಗಳನ್ನು ಬಿಜೆಪಿ ತೆಗೆದಂತಾಗಿದೆ. ಇದಷ್ಟೇ ಅಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆಂಧ್ರ ಪ್ರದೇಶದಲ್ಲಿ ಕೂಡ ಜಗನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ತಮಿಳುನಾಡಿನಲ್ಲಿರಬಹುದು, ಕೇರಳದಲ್ಲಿಯೂ ಕೂಡ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಏನಿದ್ದಾರೆ ಅವರ ವರ್ಚಸ್ಸನ್ನು ಬಳಸಿಕೊಂಡು ಬಿಜೆಪಿ ಅಲ್ಲಿ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟು ಪ್ರಾದೇಶಿಕ ಪಕ್ಷಗಳೇನಿವೆ ಅವೇ ಗೆಲ್ಲಲಿ ಎನ್ನುವಂತಹ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಏನು NDA ಒಕ್ಕೂಟ ಅಥವಾ ಬಿಜೆಪಿ ಏನಿದೆ ಅದು ಬಹುದೊಡ್ಡ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದು, ಅದರಲ್ಲಿ ಕಾಂಗ್ರೆಸ್ ಅಥವಾ ಮೈತ್ರಿಕೂಟ ಏನಿದೆ, ಒಂದು ವೇಳೆ ಕಾಂಗ್ರೆಸ್ ಒಂದೇ ಉಳ್ಕೊಳ್ಳಿ ಅಥವಾ ಮೈತ್ರಿಕೂಟದಲ್ಲಿ ಉಳಿದಂತಹ ಪಕ್ಷಗಳೇ ಆಗಿರಲಿ 100 ಕ್ಷೇತ್ರಗಳನ್ನು ಗೆಲ್ಲಬಾರದು ಎನ್ನುವಂಥ ಸ್ಟ್ರಾಟಜಿಯನ್ನು ಮಾಡುವ ಮೂಲಕ ಇದೀಗ ರಾಜಕೀಯದಲ್ಲಿ ಒಂದು ರೀತಿಯ ಬಿರುಗಾಳಿಯನ್ನೇ ಬೀಸ್ತಾ ಇದೆ. ಅದರ ಬಹುದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು ಈಗ ಬಿಹಾರದಲ್ಲಿ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಇದೀಗ ಬಂದಂತಹ ಸುದ್ದಿಗಳ ಪ್ರಕಾರ ಇದೀಗ ಬಿಹಾರದಲ್ಲಿ NDA ಜೊತೆ ಮತ್ತೆ JDU ಸೇರ್ಪಡೆಯಾಗಲಿದೆ. ನಿತೀಶ್ ಕುಮಾರ್ ಏನಿದ್ದಾರೆ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಜೆಪಿಯ ಜೊತೆ ಸೇರಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಅದು ಕೂಡ ಭಾನುವಾರ ಮುಖ್ಯಮಂತ್ರಿ ಆಗಬಹುದು ಅಥವಾ ಒಕ್ಕೂಟಕ್ಕೆ ಸೇರಬಹುದು, NDA ಒಕ್ಕೂಟಕ್ಕೆ ಸೇರಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ಬಿಜೆಪಿ ಅಣೆಯುತ್ತಿರುವಂತಹ ಸ್ಟ್ರಾಟಜಿಗಳು ಮಹಾಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇದು ಮುಂದಿನ ಲೋಕಸಭೆಯಲ್ಲಿ ಮಹಾಮೈತ್ರಿ 100 ಸೀಟನ್ನು ತಲುಪುತ್ತಾ ಎನ್ನುವಂಥದ್ದೇ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.